ನೀವು ಯೂಟ್ಯೂಬ್ ಯೂಸ್ ಮಾಡ್ತೀರಾ, ನೀವು ಯೂಟ್ಯೂಬರ್ ಆಗಬೇಕು ಅಂದ್ಕೊಂಡಿದ್ದೀರಾ, ಅಥವಾ ನೀವು ಸಹ ಕಂಟೆಂಟ್ ಕ್ರಿಯೇಷನ್ ಮಾಡ್ತೀರಾ? ಹಾಗಾದರೆ ಈ ವಿಡಿಯೋ ನೀವು ಸಂಪೂರ್ಣವಾಗಿ ನೋಡಿ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಯೂಟ್ಯೂಬ್ ಅಲ್ಗಾರಿದಮ್ 2026 ಹೆಂಗೆ ವರ್ಕ್ ಆಗುತ್ತೆ, ಯಾವ್ಯಾವ ಪ್ಲಾಟ್ಫಾರ್ಮಲ್ಲಿ ಯಾವ ಥರ ವರ್ಕ್ ಆಗುತ್ತೆ ಅಂತ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ತಿಳ್ಕೊಳ್ಳೋಣ ಯೂಟ್ಯೂಬ್ ಅಲ್ಗಾರಿದಮ್ ಅಂದರೆ ಏನು ಅಂತ. ಸೊ ಯೂಟ್ಯೂಬ್ ಅಲ್ಗಾರಿದಮ್ ಅಂದರೆ ಒಂದು AI ಬೇಸ್ಡ್ ಆಗಿರುವಂತಹ ಒಂದು ರೆಕಮೆಂಡೇಶನ್ ಸಿಸ್ಟಮ್ ಆಗಿದೆ. ಸೊ ಇದರಲ್ಲಿ ಏನಂತಾರೆ, ಈಗ ನೀವು ಯಾವ ಒಂದು ವಿಡಿಯೋ ಯಾರಿಗೆ ಮತ್ತು ಯಾವ ಟೈಮಲ್ಲಿ ಯಾವ ಒಂದು ಸರ್ಫೇಸ್ ಮೇಲೆ ತೋರಿಸ್ಬೇಕು ಅನ್ನೋದು ಯೂಟ್ಯೂಬ್ ಅಲ್ಗಾರಿದಮ್ ಆಗಿದೆ. ಸೊ ಇದರ ಮೇನ್ ಗೋಲ್ ಏನಪ್ಪಾ ಅಂತಂದ್ರೆ ಯೂಸರ್ಸ್ನ ಯೂಟ್ಯೂಬಲ್ಲಿ ತುಂಬಾ ಹೊತ್ತು ಎಂಗೇಜ್ ಮಾಡಿ ಇಟ್ಕೊಳ್ಳೋಂಥದ್ದು. ಸೊ ಅವ್ರಿಗೆ ಬೇಕಾಗಿರುವಂತಹ ವಿಡಿಯೋಸು ರೆಕಮೆಂಡೇಶನ್ಸ್ನ ಕೊಟ್ಟು, ಅವ್ರು ಎಂಜಾಯ್ ಮಾಡೋಂಥ ವಿಡಿಯೋಸ್ನ ಕೊಟ್ಟು ಅವ್ರನ್ನ ತುಂಬಾ ಹೊತ್ತು ಯೂಟ್ಯೂಬ್ ಆ್ಯಪಲ್ಲಿ ಹಿಡಿದಿಟ್ಕೊಳೋದೇ ಯೂಟ್ಯೂಬ್ನ ಮೇನ್ ಗೋಲ್ ಆಗಿದೆ. ಸೊ ಇದನ್ನ ಸೆಕ್ಷನ್ ವೈಸು ತಿಳ್ಕೊಳ್ಳೋಣ. ಸೊ ನೀವು ಯೂಟ್ಯೂಬ್ಗೆ ವಿಡಿಯೋ ಅಪ್ಲೋಡ್ ಮಾಡಿದಾಗ ಆ ವಿಡಿಯೋ ಚೆನ್ನಾಗಿದೆನಾ ಚೆನ್ನಾಗಿಲ್ವಾ ಅಂತ ಯೂಟ್ಯೂಬ್ಗೆ ಹೆಂಗೆ ಗೊತ್ತಾಗುತ್ತೆ? ಸೊ ಅದಕ್ಕಿಂತ ಕೆಲವೊಂದು ಪಾಯಿಂಟ್ಸ್ನ ಯೂಟ್ಯೂಬ್ ಅನಲೈಸ್ ಮಾಡುತ್ತೆ. ಅದೇನಪ್ಪ ಅಂದರೆ ಒಂದು ಟೈಟಲು ಮತ್ತು ಡಿಸ್ಕ್ರಿಪ್ಷನ್ನು, ನೀವು ಯೂಟ್ಯೂಬಲ್ಲಿ ಹಾಕಿರುವಂಥ ತಮ್ನೇಲು, ಅದಕ್ಕೆ ನೀವು ಕೊಟ್ಟಿರುವಂಥ ಕ್ಯಾಪ್ಷನ್ಸು, ಮತ್ತು ಆನ್ ಸ್ಕ್ರೀನಲ್ಲಿ ಬರುವಂತಹ ಟೆಕ್ಸ್ಟ್ ಆಗಿರ್ಬೋದು, ಮತ್ತು ಬ್ಯಾಕ್ಗ್ರೌಂಡ್ ಆಡಿಯೋ ಅಥವಾ ಮ್ಯೂಸಿಕ್ ಆಗಿರ್ಬೋದು. ಸೊ ಈ ಎಲ್ಲ ಒಂದು ಪಾಯಿಂಟಿಂದ ಯೂಟ್ಯೂಬ್ ಇದನ್ನು ಅನಲೈಸ್ ಮಾಡಿಕೊಂಡು ಫಸ್ಟು ಅರ್ಥ ಮಾಡ್ಕೊಳುತ್ತೆ ಈ ಒಂದು ವಿಡಿಯೋ ಯಾವ ಥರದ ವಿಡಿಯೋ, ಯಾವ ಒಂದು ಸೆಗ್ಮೆಂಟ್ಗೆ ಸೇರುವಂಥ ವಿಡಿಯೋ, ಎಜುಕೇಷನ್ ಅಲ್ಲ, ಕಾಂಟೆಂಟ್ ಕ್ರಿಯೇಷನ್, ಸಮಥಿಂಗ್ ರಿಲೇಟೆಡ್, ಟ್ರಾವೆಲ್ ವ್ಲಾಗ್ಸಾ ಅಥವಾ ಡೈಲಿ ವ್ಲಾಗ್ಸಾ ಅಂತ. ಸೊ ಇದನ್ನ ಕಾಂಟೆಂಟ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ಸೆಕ್ಷನ್ ನೋಡೋಣ. ಫಸ್ಟ್ ಇದನ್ನ ಟೆಸ್ಟಿಂಗ್ ಫೇಸ್ ಅಂತ ಹೇಳ್ತಾರೆ. ಸೊ ಇಲ್ಲಿ ಏನು ಮಾಡುತ್ತೆ, ಯೂಟ್ಯೂಬ್ ನಿಮ್ಮ ಒಂದು ವಿಡಿಯೋನ ಕೆಲವೊಂದು ಚಿಕ್ಕ ಒಂದು ಗ್ರೂಪಲ್ಲಿ ಅದನ್ನ ಪುಷ್ ಮಾಡುತ್ತೆ. ಅಂದರೆ ನಿಮ್ಮದೇ ಒಂದು ಫಾಲೋವರ್ಸು ಅಥವಾ ನಿಮ್ಮ ಸಬ್ಸ್ಕ್ರೈಬರ್ಸ್ ಯಾರಿದ್ದಾರೆ ಮತ್ತು ಸಿಮಿಲರ್ ಕಂಟೆಂಟ್ ಯಾರು ನೋಡ್ತಾರೆ ಅವ್ರಿಗೆ ಪುಷ್ ಮಾಡುತ್ತೆ. ಪುಷ್ ಮಾಡಿಬಿಟ್ಟು ಆ ವಿಡಿಯೋ ಒಂದು ಪರ್ಫಾರ್ಮೆನ್ಸ್ ಹೆಂಗಿದೆ ಅಂತ ಚೆಕ್ ಮಾಡುತ್ತೆ. ಸೊ ಇಲ್ಲಿ ಚೆಕ್ ಪಾಯಿಂಟ್ಸ್ ಏನೇನು ಚೆಕ್ ಮಾಡುತ್ತೆ ಅನ್ನೋದನ್ನ ನೋಡೋದಾದರೆ CTR, ವಾಚ್ ಟೈಮು, ಮತ್ತು ರಿಟೆನ್ಷನ್ನು, ಅದಕ್ಕೆ ಬಂದಿರುವಂಥ ಎಂಗೇಜ್ಮೆಂಟ್ಸು, ಲೈಕು, ಕಮೆಂಟು, ಶೇರು. ಸೊ ಈ ಒಂದು 4 ಪಾಯಿಂಟನ್ನು ಯೂಟ್ಯೂಬು ಚೆಕ್ ಮಾಡುತ್ತೆ ಆ ಒಂದು ಸ್ಮಾಲ್ ಗ್ರೂಪಿಂದ. ಸೊ ಈ ಒಂದು ಟೆಸ್ಟಿಂದ ನಿಮ್ಮ ವಿಡಿಯೋ ಒಳ್ಳೆ ರೀಚ್ ತೊಗೊತಾ ಇದೆ ಅನ್ನೋದಾದರೆ ಡೆಫಿನೆಟ್ ಆಗಿ ಮುಂದೆ ತುಂಬ ರೀಚ್ ಪಡ್ಕೊಳುತ್ತೆ. ಬಟ್ ಇದೇ ಒಂದು ಟೆಸ್ಟಿಂಗ್ ಫೇಸಲ್ಲೇ ಅದರ ಒಂದು ಅಷ್ಟೊಂದು ಪರ್ಫಾರ್ಮೆನ್ಸ್ ಚೆನ್ನಾಗಿಲ್ಲ ಅನ್ನೋದಾದರೆ ವಿಡಿಯೋ ರೀಚ್ ಅಲ್ಲೇ ಡೌನ್ ಆಗೋಗುತ್ತೆ. ಸೊ ನಾನು ಅವಾಗಲೇ ಹೇಳ್ದಂಗೆ CTR ಅಂದರೆ ಕ್ಲಿಕ್ ಥ್ರೂ ರೇಟ್ ಅಂತ ಹೇಳ್ತಾರೆ. ಸೊ ಸಪೋಸ್ ಎಕ್ಸಾಂಪಲು, ಈಗ ಒಂದು 100 ಜನ ನಿಮ್ಮ ಒಂದು ವಿಡಿಯೋನ ನೋಡ್ತಾರೆ ಅಂದ್ಕೊಳ್ಳಿ, ಈ ಸ್ಟಾರ್ಟಿಂಗ್ ಬಂದಿದ ತಕ್ಷಣ. ಸೊ ಅದರಲ್ಲಿ 10 ಜನ ಮಾತ್ರ ಕ್ಲಿಕ್ ಮಾಡಿದ್ರೆ ಸೊ ಅವಾಗ CTR ಆಗುತ್ತೆ 10%. ಸೊ 100ರಲ್ಲಿ 10 ಜನ ಮಾತ್ರ ಅದನ್ನ ಕ್ಲಿಕ್ ಮಾಡಿದ್ರು, ಸೊ ಅದನ್ನ CTR ಅಂತ ಹೇಳ್ತಾರೆ. ಸೊ CTR ಯಾವಾಗಲೂ 6ರಿಂದ 10% ಆ ಒಂದು ರೇಂಜಲ್ಲಿ ಇದ್ದರೆ ಸೊ CTR ಚೆನ್ನಾಗಿದೆ ಅಂತ ಅರ್ಥ. ಸೊ ಯಾವಾಗ ಇದು 10%ಗಿಂತ ಜಾಸ್ತಿ ಇದೆ ಅಂದರೆ ಎಕ್ಸಲೆಂಟ್ ಆಗಿದೆ ಅಂತ ಅರ್ಥ. ಸೊ ಆವಾಗ ಯೂಟ್ಯೂಬಲ್ಲಿ ನಿಮ್ಮ ವಿಡಿಯೋ ರೀಚ್ ತುಂಬ ಚೆನ್ನಾಗಿ ಹೋಗುತ್ತೆ, ವ್ಯೂಸ್ ತುಂಬ ಚೆನ್ನಾಗಿ ಸಿಗುತ್ತೆ. ಸೊ ನೆಕ್ಸ್ಟ್ ನೋಡೋಣ ವಾಚ್ ಟೈಮು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದರಲ್ಲಿ ಎಷ್ಟು ಹೊತ್ತು ಯೂಸರು ನಿಮ್ಮ ಒಂದು ವಿಡಿಯೋನ ನೋಡ್ತಾರೆ ಅನ್ನೋದು ತುಂಬಾ ಮ್ಯಾಟ್ರ್ ಆಗುತ್ತೆ. ಎಷ್ಟು ಜನ ಫುಲ್ ಕಂಪ್ಲೀಟ್ ನೋಡಿದ್ರು, ಎಷ್ಟು ಜನ ಓನ್ಲಿ 50% ನೋಡಿದ್ರು ಅಂತ. ಸಪೋಸ್ ಸಮ್ಟೈಮ್ಸ್ ಏನಾಗುತ್ತೆ 10 to 20 ಸೆಕೆಂಡ್ಸ್ ಅಷ್ಟೇ ನಿಮ್ಮ ಒಂದು ವಿಡಿಯೋನ ವಾಚ್ ಟೈಮ್ ನೋಡ್ತಾರೆ. ಸೊ ಅವಾಗ ಏನಾಗುತ್ತೆ, ನಿಮಗೆ ಅಷ್ಟೊಂದು ಒಳ್ಳೆ ರಿಸಲ್ಟ್ ಸಿಗೋದಿಲ್ಲ. ಯಾವಾಗಲೂ ವಾಚ್ ಟೈಮು 50% ಪ್ಲಸ್ ಇದ್ದಷ್ಟು ಆ ವಿಡಿಯೋ ರೀಚ್ ತುಂಬಾ ಚೆನ್ನಾಗಿ ಹೋಗುತ್ತೆ, ಒಳ್ಳೆ ಪರ್ಫಾರ್ಮೆನ್ಸು ಮುಂದೆ ಸಿಗುತ್ತೆ. ಸೊ ಇದಕ್ಕೊಂದು ಎಕ್ಸಾಂಪಲ್ ನೋಡೋದಾದ್ರೆ, ನೀವು ಒಂದು 2 ವಿಡಿಯೋ ಅಪ್ಲೋಡ್ ಮಾಡಿರ್ತೀರ ಅಂದ್ಕೊಳ್ಳಿ. ಸೊ ಒಂದು ವಿಡಿಯೋ ಒಂದು 100K ವ್ಯೂಸ್ ತೊಗೊಂಡಿರುತ್ತೆ, ಇನ್ನೊಂದು ವಿಡಿಯೋ 20K ವ್ಯೂಸ್ ತೊಗೊಂಡಿರುತ್ತೆ. ಸೊ ಸಪೋಸ್ 100K ತೊಗೊಂಡಿರೋಂಥ ವ್ಯೂಸಲ್ಲಿ ಬರೀ 30 ಸೆಕೆಂಡ್ಸ್ ಮಾತ್ರ ವಾಚ್ ಟೈಮ್ ಬಂದಿರುತ್ತೆ. ಅದೇ 20K ಓಡಿರೋಂಥ ಒಂದು ವಿಡಿಯೋನಲ್ಲಿ ನಿಮಗೆ ಏನಿಲ್ಲ ಅಂದ್ರೆ 5 ಮಿನಿಟ್ಸ್ ವಾಚ್ ಟೈಮ್ ಬಂದಿರುತ್ತೆ. ಸೊ ಇಲ್ಲಿ ವಾಚ್ ಟೈಮ್ ಎಷ್ಟು ಜಾಸ್ತಿ ಇದೆಯೋ ಅದೇ ವಿಡಿಯೋ ಮುಂದೆ ರೀಚ್ ತುಂಬ ಜಾಸ್ತಿ ತೊಗೊಳುತ್ತೆ. ಸೊ ನೆಕ್ಸ್ಟು ಆಡಿಯನ್ಸು ರಿಟೆನ್ಷನ್. ಸೊ ಆಡಿಯನ್ಸು ಎಷ್ಟು ಹೊತ್ತು ನಿಮ್ಮ ವಿಡಿಯೋನಲ್ಲಿ ಎಂಗೇಜಿಂಗ್ ಆಗಿರ್ತಾರೆ, ರಿಟೆನ್ಷನ್ ಆಗಿರುತ್ತೆ, ಅದು ತುಂಬಾ ಮ್ಯಾಟ್ರ್ ಆಗುತ್ತೆ. ಸಪೋಸ್ ಇದಕ್ಕೆ ಕೀ ಬೆಂಚ್ ಮಾರ್ಕ್ ಏನಪ್ಪ ಅಂದರೆ 0 to 30 ಸೆಕೆಂಡ್ಸು ಮೋಸ್ಟ್ ಡ್ರಾಪ್ ಆಫ್. ಅಷ್ಟು ಒಳಗಡೆ ಇದ್ದರೆ ರೀಚ್ ತುಂಬ ಕಡಿಮೆ ಆಗುತ್ತೆ, ಅಷ್ಟೊಂದು ಗ್ರೋತ್ ಆಗೋದಿಲ್ಲ. ಸೊ ಯಾವಾಗ 50% ಪ್ಲಸ್ ರಿಟೆನ್ಷನ್ ಸಿಗುತ್ತೆ, ಇಟ್ಸ್ ಓಕೆ, ಗುಡ್, ತುಂಬಾ ಗುಡ್ ಅಂತ ಹೇಳ್ಬೋದು. ಸೊ ಅದೇನೇ 60 to 70% ಇದ್ದಾಗ ರೀಚ್ ತುಂಬಾ ಚೆನ್ನಾಗಿ ಹೋಗುತ್ತೆ, ವ್ಯೂಸ್ ತುಂಬಾ ಚೆನ್ನಾಗಿ ಸಿಗುತ್ತೆ. ಸೊ ಈ ರಿಟೆನ್ಷನ್ ಟೈಮು ಇಲ್ಲಿ ತುಂಬಾ ಮ್ಯಾಟ್ರ್ ಆಗುತ್ತೆ. ಆಮೇಲೆ ಇನ್ನೊಂದೇನು ಚೆಕ್ ಮಾಡುತ್ತೆ ಯೂಟ್ಯೂಬ್ ಅನ್ನೋದಾದರೆ, ಎಲ್ಲಿ ಜನ ನಿಮ್ಮ ವಿಡಿಯೋನ ನೋಡೋದನ್ನು ನಿಲ್ಲಿಸಿದ್ರು, ಎಷ್ಟು ಸೆಕೆಂಡ್ ಆದಮೇಲೆ ನಿಲ್ಲಿಸಿದ್ರು, ಮತ್ತು ಎಷ್ಟು ರೀಪ್ಲೇ ಆಯಿತು ಆ ಒಂದು ವಿಡಿಯೋ, ಯಾವ ಒಂದು ಪೋರ್ಷನಲ್ಲಿ ರೀಪ್ಲೇ ಆಯಿತು, ಯಾವ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಅದನ್ನು ರೀಪ್ಲೇ ಮಾಡಿ ಜನ ನೋಡಿದ್ರು. ಈ ಸಪೋಸ್ ಇನ್ಫಾರ್ಮೇಷನ್ ವಿಡಿಯೋಸ್ ಆಗಿದ್ದರೆ ಅಲ್ಲಿ ಅವರು ಜನ ರೀಪ್ಲೇ ಮಾಡಿ ನೋಡ್ತಾರೆ. ಸೊ ಅದೇ ರೀತಿ
ಎಲ್ಲಿ ಸ್ಕಿಪ್ ಮಾಡಿದ್ರು. ಸೊ ಇದೆಲ್ಲವೂ ಇಲ್ಲಿ ಈ ಒಂದು ರಿಟೆನ್ಷನಲ್ಲಿ ಯೂಟ್ಯೂಬ್ ಚೆಕ್ ಮಾಡುತ್ತೆ, ಅದು ಸಹ ತುಂಬ ಮ್ಯಾಟ್ರ್ ಆಗುತ್ತೆ ಇಲ್ಲಿ. ನೆಕ್ಸ್ಟ್ ನೋಡೋದಾದರೆ ಎಂಗೇಜ್ಮೆಂಟು. ಸೊ ಒಳ್ಳೆ ಎಂಗೇಜ್ಮೆಂಟ್ ಇದ್ದಷ್ಟು ರೀಚು ತುಂಬಾ ಚೆನ್ನಾಗಿ ಸಿಗುತ್ತೆ. ಸೊ ಲೈಕು, ಕಮೆಂಟು, ಶೇರು. ಸೊ ಯಾವುದೇ ಒಂದು ಬಿಗಿನರ್ ಯೂಟ್ಯೂಬರ್ ಆಗಿರಲಿ, ಕಂಟೆಂಟ್ ಕ್ರಿಯೇಟರ್ ಆಗಿರಲಿ, ಅವ್ರಿಗೆ ಯಾವುದೇ ಕಮೆಂಟ್ ಬಂದಷ್ಟು ಆ ಕಮೆಂಟ್ಗೆ ಆದಷ್ಟು ರಿಪ್ಲೈ ಮಾಡಿ. ಯಾವುದೇ ಕಮೆಂಟ್ನ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಸೊ ಯಾಕಂದರೆ ಕಮೆಂಟು ಇನ್ಕ್ರೀಸ್ ಆದಷ್ಟು ನಿಮಗೆ ರೀಚ್ ತುಂಬ ಚೆನ್ನಾಗಿ ಸಿಗುತ್ತೆ, ಬಿಕಾಸ್ ಅದೊಂದು ಎಂಗೇಜ್ಮೆಂಟು. ಸೊ ಅದನ್ನು ನೀವು ಶೇರು ಮಾಡ್ಬೋದು, ಬೇರೆಯವರು ನಿಮ್ಮ ವಿಡಿಯೋನ ಶೇರ್ ಮಾಡ್ಬೋದು. ಶೇರ್ ಮಾಡೋದ್ರೂ ತುಂಬ ಎಂಗೇಜ್ಮೆಂಟ್ ಸಿಗುತ್ತೆ. ಸೊ ಲೈಕ್ ಎಷ್ಟು ಸಿಗುತ್ತೆ, ಅದರಿಂದ ಎಷ್ಟು ಜನ ಸಬ್ಸ್ಕ್ರೈಬರ್ ನಿಮಗೆ ಸಿಕ್ಕಿದ್ರು ಆ ಒಂದು ಪರ್ಟಿಕ್ಯುಲರ್ ವಿಡಿಯೋದಿಂದ. ಸೊ ಅದನ್ನು ಸಹ ಯೂಟ್ಯೂಬ್ ಚೆಕ್ ಮಾಡುತ್ತೆ. ಸೊ ಇದೆಲ್ಲ ಕಂಪ್ಲೀಟ್ ಏನು ಸಿಸ್ಟಮ್ ಇದೆ ಎಲ್ಲನೂ ಯೂಟ್ಯೂಬ್ನ ಅಲ್ಗಾರಿದಮ್ ಒಳಗಡೆನೇ ಬರುತ್ತೆ. ಸೊ ಹಾಗಾಗಿ ಇದನ್ನೆಲ್ಲನೂ ತುಂಬಾ ಮ್ಯಾಟ್ರ್ ಆಗುತ್ತೆ. ಸೊ ನೆಕ್ಸ್ಟ್ ನೋಡೋದಾದರೆ ವ್ಯೂವರ್ ಸ್ಯಾಟಿಸ್ಫ್ಯಾಕ್ಷನ್. ಸೊ ವ್ಯೂವರ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಆ ಒಂದು ವ್ಯೂವರ್ಗೆ ನೀವು ಕೊಡುವಂಥ ವ್ಯಾಲ್ಯೂ ಮೇಲೆ ನಿಂತಿರುತ್ತೆ. ನಿಮ್ಮ ಒಂದು ವಿಡಿಯೋಯಿಂದ ಅಥವಾ ಶಾರ್ಟ್ಸಿಂದ ಅವ್ರಿಗೆ ಏನು ವ್ಯಾಲ್ಯೂ ಸಿಗ್ತಿದೆ ಅಥವಾ ಏನು ಎಂಟರ್ಟೈನ್ಮೆಂಟ್ ಸಿಗ್ತಿದೆ. ಸೊ ಅದು ತುಂಬಾ ಇಂಪಾರ್ಟೆಂಟು. ನಿಮಗೆ ಎಷ್ಟು ಡಿಸ್ಲೈಕ್ ಬರುತ್ತೆ ಅಥವಾ ನಾಟ್ ಇಂಟ್ರೆಸ್ಟೆಡ್ ಎಷ್ಟು ಕ್ಲಿಕ್ ಆಗುತ್ತೆ, ಅದರಿಂದ ಸಹ ಯೂಟ್ಯೂಬಲ್ಲಿ ನಿಮ್ಮ ಒಂದು ವಿಡಿಯೋ ಪುಷ್ ಆಗೋದನ್ನ ತುಂಬ ತಡೆದುಬಿಡುತ್ತೆ. ಸೊ ಅದು ಆದಷ್ಟು ನೋಡ್ಕೊಳ್ಳಿ, ನಿಮ್ಮ ವಿಡಿಯೋಲ್ಲಿ ಒಂದು ಒಳ್ಳೆ ವ್ಯಾಲ್ಯೂ ಕೊಡೋದಕ್ಕೆ, ಒಳ್ಳೆ ಕಂಟೆಂಟ್ ಕೊಡೋದಕ್ಕೆ. ಸೊ ಅನ್ನೆಸೆಸರಿಯಾಗಿ ಯಾವುದ್ಯಾವುದೋ ವೀಡಿಯೋಸ್ ಯೂಟ್ಯೂಬ್ಗೆ ಪುಷ್ ಮಾಡೋದ್ರಿಂದ ಸೊ ಅದು ನಾಟ್ ಇಂಟ್ರೆಸ್ಟೆಡ್ ಅನ್ನೋ ಕ್ಯಾಟಗರಿ ಹೊಂಟೋಗ್ಬಿಡುತ್ತೆ. ಸೊ ನೆಕ್ಸ್ಟ್ ನೋಡೋದಾದರೆ ರೆಕಮೆಂಡೇಶನ್ ಸರ್ಫೇಸು. ಸೊ ಇಲ್ಲಿ ಹೋಮ್ ಪೇಜು, ಸಜೆಷನ್ ವಿಡಿಯೋಸು ಮತ್ತು ಸರ್ಚು, ಆಮೇಲೆ ಶಾರ್ಟ್ಸು. ಸೊ ಇದೆಲ್ಲ ಹೆಂಗೆ ವರ್ಕ್ ಆಗುತ್ತೆ ಅಂದರೆ, ಈಗ ಸಪೋಸ್ ನೋಡಿ, ಹೋಮ್ ಪೇಜಲ್ಲಿ ವಾಚ್ ಹಿಸ್ಟ್ರಿ ಬೇಸಿದ ಮೇಲೆ, ಮತ್ತು ನಿಮ್ಮ ಇಂಟ್ರೆಸ್ಟ್ ಮೇಲೆ, ಮತ್ತು ರೀಸೆಂಟ್ ಬಿಹೇವಿಯರು. ಸೊ ನೀವು ಹೋಮ್ ಪೇಜ್ ನೀವು ಯೂಟ್ಯೂಬ್ ಓಪನ್ ಮಾಡಿದ ತಕ್ಷಣ ನಿಮ್ಗೆ ಯಾವ್ದಾದ್ರು ಶಾರ್ಟ್ಸ್ ತೋರಿಸುತ್ತೆ ಅಥವಾ ಲಾಂಗ್ ಫಾರ್ಮ್ಯಾಟ್ ವಿಡಿಯೋ ಎಲ್ಲ ಏನು ತೋರಿಸುತ್ತೆ, ಆ ಪ್ರೀವಿಯಸ್ ನೀವು ಯೂಟ್ಯೂಬ್ನ ಓಪನ್ ಮಾಡಿದ್ದಾಗ ಯಾವುದನ್ನು ಸರ್ಚ್ ಮಾಡಿರ್ತೀರ ಅಥವಾ ಯಾವ ಥರ ವೀಡಿಯೋಸ್ನ ಅಥವಾ ಶಾರ್ಟ್ಸ್ನ ನೋಡಿರ್ತೀರ, ಅದೇ ಒಂದು ಬೇಸೆಡ್ ಮೇಲೆ, ಆ ಒಂದು ಹಿಸ್ಟ್ರಿ ಬೇಸೆಡ್ ಮೇಲೆ ಹೋಮ್ ಪೇಜ್ ಅಲ್ಗಾರಿದಮ್ ವರ್ಕ್ ಆಗುತ್ತೆ. ಅದೇ ಥರ ವೀಡಿಯೋನ ನಿಮಗೆ ಪುಷ್ ಮಾಡ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ನೀವು ಸಜೆಷನ್ ವೀಡಿಯೋಸು. ಸೊ ಸಿಮಿಲರ್ ವೀಡಿಯೋಸು, ನೀವು ಒಂದು ವೀಡಿಯೋ ಇವಾಗ ನೋಡ್ತೀರಾ, ಸೊ ಅದು ಫುಲ್ ಕಂಪ್ಲೀಟ್ ವೀಡಿಯೋ ನೋಡ್ತೀರಾ, ಸೊ ಅದೇ ಥರ ಸಿಮಿಲರ್ ಕಂಟೆಂಟ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದನ್ನೇ ಸಜೆಸ್ಟ್ ಮಾಡ್ತಾ ಹೋಗುತ್ತೆ ನಿಮಗೆ, ಅಥವಾ ನೋಟಿಫಿಕೇಶನ್ ಕೊಡ್ತಾ ಹೋಗುತ್ತೆ. ಸೊ ಅದೇನೇ ಇದ್ರೂ ನಿಮ್ಮ ಪ್ಯಾಟರ್ನ್ ಬಿಹೇವಿಯರ್ ಮೇಲೆ ಸಜೆಷನ್ ಪ್ಲ್ಯಾಟ್ಫಾರ್ಮ್ ಒಂದು ವರ್ಕ್ ಆಗುತ್ತೆ. ಸೊ ನೆಕ್ಸ್ಟು ನೀವು ಸರ್ಚ್ ಹೆಂಗೆ ಮಾಡ್ತೀರಾ. ಸಪೋಸ್ ಏನೋ ಒಂದು ಟ್ರಾವೆಲ್ ಹೋಗ್ಬೇಕಂದ್ರೆ ಆ ಪ್ಲೇಸ್ನ ಸರ್ಚ್ ಮಾಡ್ತೀರಾ, ಆ ಕೀವರ್ಡ್ ಏನಿದೆ, ಸೊ ಆ ಕೀವರ್ಡ್ನ ಬೇಸೆಡ್ ಮೇಲೆ ಸರ್ಚ್ ಅನ್ನೋದು ವರ್ಕ್ ಆಗುತ್ತೆ. ಅದರ ರಿಲೇಟೆಡ್ ವೀಡಿಯೋಸ್ನ ನಿಮಗೆ ಅದು ತೋರಿಸ್ತಾ ಹೋಗುತ್ತೆ. ಸೊ ಇದನ್ನ ಯಾವಾಗಲೂ ಸರ್ಚ್ ಹೆಂಗಾಗುತ್ತೆ, ನೀವು ಯಾವುದೋ ಒಂದು ವೀಡಿಯೋ ಮಾಡ್ತೀರಾ ಅಂದ್ಕೊಳ್ಳಿ, ಆ ವೀಡಿಯೋಗೆ ನೀವು ಕೆಳಗಡೆ ಕೊಟ್ಟಿರುವಂಥ ಡಿಸ್ಕ್ರಿಪ್ಷನ್ನು, ಕ್ಯಾಪ್ಷನ್ನು ತುಂಬಾ ಮ್ಯಾಟ್ರ್ ಆಗುತ್ತೆ. ಆ್ಯಸ್ ಅ ಯೂಸರ್ ನೀವು ಯೋಚನೆ ಮಾಡಿ, ನಿಮ್ಮ ವಿಡಿಯೋ ಅಪ್ಲೋಡ್ ಆಗಿದ ತಕ್ಷಣ ಅದನ್ನು ಯೂಸರು ಯಾವ ಥರ ಐಡೆಂಟಿಫೈ ಮಾಡಬೇಕು, ಅಂದರೆ ಅವ್ರು ಹೆಂಗೆ ನೋಡಬೇಕು, ಅದನ್ನು ಸರ್ಚ್ ಮಾಡಬೇಕು ಅಂದ್ಕೊಳ್ಳಿ, ಯಾವ ಕೀವರ್ಡಿಂದ ಸರ್ಚ್ ಮಾಡಬೇಕು. ಸೊ ಅದನ್ನು ನೀವು ಮೈಂಡಲ್ಲಿ ಇಟ್ಕೊಂಡು ಆ ವಿಡಿಯೋಗೆ ಕ್ಯಾಪ್ಷನ್ಸ್ ಒಂದು ಟೈಟಲ್ ಕೊಡಿ, ಅದು ತುಂಬಾ ಮ್ಯಾಟ್ರ್ ಆಗುತ್ತೆ. ಆ ಥರ ಸರ್ಚ್ ಕೊಟ್ಟಾಗ ಅವ್ರಿಗೆ ನಿಮ್ಮ ಒಂದು ವಿಡಿಯೋ ತೋರಿಸುತ್ತೆ. ಸೊ ನೆಕ್ಸ್ಟ್ ನೋಡೋಣ ಶಾರ್ಟ್ಸ್ ಫೀಡಲ್ಲಿ ಹೆಂಗೆ ವರ್ಕ್ ಆಗುತ್ತೆ ಅಂತ. ಸೊ ಶಾರ್ಟ್ಸಲ್ಲಿ ಏನಪ್ಪ ಅಂದರೆ ಸ್ವೈಪ್ ಥ್ರೂ ರೇಟು, ಅದು ಸ್ವೈಪ್ ಥ್ರೂ ರೇಟ್ ಅಂತ ಒಂದಿದೆ. ಆ ಸ್ವೈಪ್ ಥ್ರೂ ರೇಟಿಂದ ಶಾರ್ಟ್ಸಲ್ಲಿ ನಿಮಗೆ ವೀಡಿಯೋಸ್ ತೋರಿಸ್ತಾ ಹೋಗುತ್ತೆ. ಶಾರ್ಟ್ಸಲ್ಲಿ ಯೂಶ್ವಲಿ ನೀವು ಹೋಗಿ ಸರ್ಚ್ ಎಲ್ಲ ಮಾಡೋದಕ್ಕೆ ಹೋಗೋದಿಲ್ಲ. ಸರ್ಚ್ ಮಾಡಿದಾಗ ಅಲ್ಲೇ ನಿಮಗೆ ಶಾರ್ಟ್ಸ್ ವೀಡಿಯೋಸ್ ಆಗಿರ್ಬೋದು, ಲಾಂಗ್ ಫಾರ್ಮ್ ವೀಡಿಯೋಸ್ ಆಗಿರ್ಬೋದು, ಅದೇ ರಿಲೇಟೆಡ್ ಎಲ್ಲ ಕೊಟ್ಬಿಡುತ್ತೆ. ಬಟ್ ನೀವು ಯಾವಾಗ ಸರ್ಚ್ ಮಾಡ್ದಿರಾನೇ ಓನ್ಲಿ ಡೈರೆಕ್ಟಾಗಿ ಶಾರ್ಟ್ಸ್ಗೆ ಹೋಗ್ತೀರಾ, ಶಾರ್ಟ್ಸಲ್ಲಿ ಯಾವುದೋ ಒಂದು ರ್ಯಾಂಡಮಾಗಿ ಬರೋಂಥದ್ದು ಶಾರ್ಟ್ಸ್ನ ನೀವು ಸ್ವೈಪ್ ಮಾಡ್ತಾ ಹೋಗ್ತೀರಾ. ಸೊ ಫಸ್ಟ್ ನೀವು ಎಷ್ಟೊತ್ತು ನೋಡ್ತೀರಾ, ಫಸ್ಟ್ ಶಾರ್ಟ್ ವೀಡಿಯೋ 30 ಸೆಕೆಂಡ್ ಇದ್ದರೆ 30 ಸೆಕೆಂಡ್ ಫುಲ್ ನೋಡ್ತೀರಾ, ಆ ಒಂದು ಕಂಟೆಂಟ್ ಏನಿದೆ. ಸೊ ಅದೇ ಕಂಟೆಂಟ್ ಮೇಲೆ ನೆಕ್ಸ್ಟ್ ವೀಡಿಯೋ ತೋರಿಸುತ್ತೆ ಸ್ವೈಪ್ ಮಾಡಿದಾಗ, ಮತ್ತೆ ನೆಕ್ಸ್ಟ್ ಸ್ವೈಪ್ ಮಾಡಿದ್ರೆ ಮತ್ತೆ ಅದೇ ತೋರಿಸುತ್ತೆ. ಆ ಒಂದು ಸ್ವೈಪ್ ಥ್ರೂ ರೇಟ್ ಏನಿದೆ, ಸೊ ಮ್ಯಾಕ್ಸಿಮಮ್ 10 ಸೆಕೆಂಡ್ಸ್ವರೆಗೂ ಇದ್ದರೆ ಅದೇ ಥರದ ಕಂಟೆಂಟ್ಸ್ ನಿಮ್ಗೆ ತೋರಿಸ್ತಾ ಹೋಗುತ್ತೆ. ಸೊ ನೀವು ವಿತಿನ್ 3 to 5 ಸೆಕೆಂಡ್ಸ್ ಒಳಗಡೆ ನೀವು ಸ್ವೈಪ್ ಮಾಡಿದೆ ಅಂದರೆ ಕಂಟೆಂಟು ಚೇಂಜ್ ಆಗ್ತಾ ಹೋಗುತ್ತೆ. ಸೊ ನೆಕ್ಸ್ಟು ಯೂಟ್ಯೂಬಲ್ಲಿ ಸ್ಟೆಪ್ ಬೈ ಸ್ಟೆಪ್ಪು ನೀವು ಗ್ರೋ ಆಗಬೇಕಂದ್ರೆ ಸಿಂಪಲ್ ಫಾರ್ಮುಲಾ, ಇದೊಂದು ಟಿಪ್ಸ್ ಇದೆ. ಇದನ್ನು ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡಿದ್ರೆ ಸಾಕು. ಬಟ್ ಇದರಿಂದ ನೀವು ಅನಾಲಿಸಿಸ್ ಮಾಡಿರಲೇಬೇಕು. ತುಂಬಾ ಒಂದು ನಿಶ್ನ ತುಂಬ ಆಯ್ಕೆ ಮಾಡ್ಕೊಳ್ಳಿ. ಯಾವಾಗಲೂ ಆಗಿರ್ಬೋದು, ಟಾಪಿಕ್ನ ಡೈವರ್ಟ್ ಮಾಡ್ತಾ ಹೋಗ್ಬೇಡಿ, ತುಂಬ ಚೇಂಜ್ ಮಾಡ್ತಾ ಹೋಗ್ಬೇಡಿ. ನೀವು ಒಂದು ಗೇಮಿಂಗ್ ವೀಡಿಯೋಸ್ ಮಾಡ್ತೀರಾನೆ ಗೇಮಿಂಗ್ ವೀಡಿಯೋಸ್ ಮಾಡಿ, ಟ್ರಾವೆಲ್ ವೀಡಿಯೋಸ್ ಮಾಡ್ತೀರಾ ಟ್ರಾವೆಲ್ ವೀಡಿಯೋಸ್ ಮಾಡಿ, ಡೈಲಿ ವ್ಲಾಗ್ ಮಾಡ್ತೀರಾ ಡೈಲಿ ವ್ಲಾಗ್ ಮಾಡಿ. ಸೊ ಯಾವುದಾದ್ರು ಇನ್ಫಾರ್ಮೇಟಿವ್ ವೀಡಿಯೋಸ್ ಮಾಡ್ತೀರಾ ಓನ್ಲಿ ಇನ್ಫಾರ್ಮೇಟಿವ್ ವೀಡಿಯೋಸ್ ಮಾಡಿ. ಸೊ ಮಿಕ್ಸ್ ಮಸಾಲ ಮಾಡಬೇಡಿ. ಸೊ ಮಿಕ್ಸ್ ಮಸಾಲ ಮಾಡಿದಾಗ ಏನಾಗುತ್ತೆ ಅಂದರೆ ಯೂಟ್ಯೂಬ್ಗೆ ಅದನ್ನು ಅರ್ಥ ಮಾಡ್ಕೊಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಒಂದೊಂದು ವೀಡಿಯೋಗೂ ಒಂದೊಂದು ಥರ ಅಲ್ಗಾರಿದಮ್ ವರ್ಕ್ ಆಗುತ್ತೆ. ಅವಾಗ ಒಂದು ವೀಡಿಯೋ ರೀಚ್ ಆಗುತ್ತೆ, ಒಂದು ವೀಡಿಯೋ ರೀಚ್ ಆಗೋದಿಲ್ಲ.
ವ್ಯೂಸ್ ಅಪ್ಸ್ ಆ್ಯಂಡ್ ಡೌನ್ಸ್ ಆಗುತ್ತೆ, ಸಬ್ಸ್ಕ್ರೈಬರ್ಸ್ಗೂ ಸ್ವಲ್ಪ ಕನ್ಫ್ಯೂಷನ್ಸ್ ಆಗ್ಬೋದು. ಸೊ ಇವು ಯಾವ ಥರ ಕಾಂಟೆಂಟ್ ಕ್ರಿಯೇಷನ್ ಮಾಡ್ತಾರೆ ಅನ್ನೋದು, ಸೊ ಅದನ್ನು ಮೈಂಡಲ್ಲಿ ಇಟ್ಕೊಂಡು ಒಂದು ನಿಶ್ನ ಆಯ್ಕೆ ಮಾಡ್ಕೊಳ್ಳಿ. ಮತ್ತು ಸ್ಟಡಿ ಟಾಪ್ ವೀಡಿಯೋಸು, ನಿಮ್ಮ ಒಂದು ನಿಷ್ಟಲ್ಲಿ ಯಾವ್ದಾದ್ರು ಟಾಪ್ ವೀಡಿಯೋಸ್ ಇದ್ದಾವೆ, ಮತ್ತು ಗೂಗಲಲ್ಲೂ ಆಗಿರ್ಬೋದು, ಯೂಟ್ಯೂಬಲ್ಲಿ ಆಗಿರ್ಬೋದು, ಅದ್ರ ಬಗ್ಗೆ ರಿಸರ್ಚ್ ಮಾಡಿ ಅದರಲ್ಲಿ ಏನು ಕಂಟೆಂಟ್ ಕೊಟ್ಟಿದ್ದು, ಯಾವ ಥರ ಹೇಳಿದ್ದಾರೆ ಅನಲೈಸ್ ಮಾಡಿಬಿಟ್ಟು ಅದನ್ನು ಅಡಾಪ್ಟ್ ಮಾಡ್ಕೊಳ್ಳಿ. ಮತ್ತು ಬೆಟರ್ ಹುಕ್, ಸ್ಟಾರ್ಟಿಂಗ್ 5 ಸೆಕೆಂಡ್ಸು ತುಂಬಾ ಮ್ಯಾಟರ್ ಆಗುತ್ತೆ. ಸೊ ಇದರಲ್ಲಿ ನೀವು ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಹುಕ್ನ ಕೊಡಿ, ಶಾಕಿಂಗ್ ಆಗಿರುವಂಥ ಹುಕ್ ಆಗಿರ್ಬೋದು, ಅಥವಾ ನೆಗೆಟಿವ್ ಹುಕ್ ಆಗಿರ್ಬೋದು, ಅಥವಾ ವೀಡಿಯೋ ಹುಕ್ ಆಗಿರ್ಬೋದು. ಸೊ ಅದನ್ನು ಸ್ಟಾರ್ಟಿಂಗ್ ಕೊಡೋದ್ರಿಂದ ಏನಾಗುತ್ತೆ, ಸೊ ಸ್ಟಾರ್ಟಿಂಗ್ 5 to 10 ಸೆಕೆಂಡ್ಸು ಆಡಿಯನ್ಸು ಅಲ್ಲೇ ಎಂಗೇಜ್ ಆಗಿರ್ತಾರೆ. ಸೊ ಅದರಿಂದನೂ ವಿಡಿಯೋ ಬೂಸ್ಟ್ ಆಗುತ್ತೆ. ಸೊ ಅದು ತುಂಬಾ ಮ್ಯಾಟ್ರ್ ಆಗುತ್ತೆ. ಆಮೇಲೆ ಯೂಟ್ಯೂಬ್ ಸ್ಟುಡಿಯೋನ ಅನಲೈಸ್ ಮಾಡಿ ಸ್ಟ್ರಾಂಗ್ ಆಗಿರುವಂಥ ತಮ್ಮನೇಲು ಮತ್ತು ಟೈಟಲ್ನ ಇಡಿ. ನಾನು ಆಗಲೇ ಹೇಳ್ದಂಗೆ ಇದು CTRಗೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು. ನಿಮ್ಮ ತಮ್ಮನೇಲು ಮತ್ತು ಟೈಟಲ್ಲು ಯಾರೇ ಆಗಲಿ, ಈಗ ಸಪೋಸ್ ನಾನೇ ಒಬ್ಬ ಯೂಸರ್ ಆಗಿದೆ, ನಾನು ಯಾವ ವೀಡಿಯೋನ ಕ್ಲಿಕ್ ಮಾಡಬೇಕಂದ್ರೆ ಆ ತಮ್ಮನೇಲಲ್ಲಿ ಏನೇನು ಅವರು ಪಾಯಿಂಟ್ಸ್ ಕೊಟ್ಟಿರ್ತಾರೆ ಅಥವಾ ಟೈಟಲ್ ಅವ್ರು ಕೊಟ್ಟಿರ್ತಾರೆ ಅದನ್ನು ನಾನು ನೋಡಿಬಿಟ್ಟು ಅದನ್ನು ಕ್ಲಿಕ್ ಮಾಡ್ತೀನಿ. ಸೊ ನಾನು ಕ್ಲಿಕ್ ಮಾಡಬೇಕಂತ ಅನಿಸುತ್ತೆ ಅವಾಗ, ಸೊ ಕ್ಲಿಕ್ ಮಾಡ್ತೀನಿ. ಸೊ ಹಾಗಾಗಿ CTR ಅದರಿಂದ ಬೂಸ್ಟ್ ಆಗುತ್ತೆ. ಸೊ ತಮ್ಮನೇಲು ಮತ್ತು ಟೈಟಲ್ಲು ತುಂಬಾ ಮ್ಯಾಟ್ರ್ ಆಗುತ್ತೆ ಈ ಒಂದು ವಿಷಯದಲ್ಲಿ. ಮತ್ತು ಅನಲೈಸ್ ಮಾಡಿ, ಆವಾಗಲೇ ಹೇಳಿದ್ರೆ ಯೂಟ್ಯೂಬ್ ಸ್ಟುಡಿಯೋನ ಅನಲೈಸ್ ಮಾಡಿ ಅಲ್ಲಿರುವಂತಹ ಎಲ್ಲ ಥರದ ಇಂಪ್ರೆಷನ್ನು, CTR, ರೀಚು ಮತ್ತು ವ್ಯೂಸ್ ಎಲ್ಲದರದ್ದು ಗ್ರಾಫ್ನ ಅನಲೈಸ್ ಮಾಡಿದ್ರೆ ಅವ್ರು ನಿಮಗೆ ಗೊತ್ತಾಗ್ಬಿಡುತ್ತೆ ಯಾವ ಥರದ ವೀಡಿಯೋ, ಯಾವ ಥರದ ಕಂಟೆಂಟು ನಿಮ್ಮ ಆಡಿಯನ್ಸ್ಗೆ ಅನುಕೂಲವಾಗಿ ಅವರು ನೋಡೋದಕ್ಕೆ ಇಷ್ಟಪಡ್ತಾರೆ, ಎಂಜಾಯ್ ಮಾಡ್ತಿದ್ದಾರೆ ಅಂತ ನಿಮ್ಮ ಒಂದು ನೀಸ್ಟಲ್ಲೇ ಆಗಿರ್ಬೋದು. ಸೊ ಅದನ್ನು ಅನಲೈಸ್ ಮಾಡ್ಕೊಂಡು ಅದನ್ನು ಪ್ರಕಾರ ಅನಲೈಸ್ ಮಾಡಿ ಅದನ್ನು ನೀವು ಅಡಾಪ್ಟ್ ಮಾಡ್ಕೊಳ್ಳಿ, ಆವಾಗ ರೀಚ್ ತುಂಬಾ ಸಿಗುತ್ತೆ. ಸೊ ಮತ್ತು ರಿಪೀಟ್ ವಾಟ್ ವರ್ಕ್ಸ್. ಸೊ ನಾ ಆಗಲೇ ಹೇಳ್ದಂಗೆ ಒಂದು ಲಿಸ್ಟ್ ಇಟ್ಕೊಂಡು ಕನ್ಸಿಸ್ಟೆನ್ಸ್ ಆಗಿ ಅದ್ರ ಬಗ್ಗೆ ಮಾಡ್ತಾ ಹೋಗಿ ಎಲ್ಲ ಒಂದು ವೀಡಿಯೋದಲ್ಲೂ ಒಂದು ಇಂಪ್ರೂವ್ಮೆಂಟ್ನ ತೋರಿಸ್ತಾ ಹೋಗಿ. ಸೊ ಆವಾಗ ಅದೇ ಥರದ ಒಂದು ಸಿಮಿಲರ್ ಕಾಂಟೆಂಟ್ನ ರಿಪೀಟ್ ಆಗಿ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಹೋಗಿ. ಸೊ ಆವಾಗ ಡೆಫಿನೆಟಾಗಿ ಕ್ಲಿಕ್ ಆಗುತ್ತೆ. ಸೊ ಇದು ಒಂದು ಸಂಪೂರ್ಣವಾದಂಥ ಯೂಟ್ಯೂಬ್ ಅಲ್ಗಾರಿದಮ್ಮು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿದ್ದೀನಿ. ಶಾರ್ಟಾಗಿ ತಿಳಿಸಿದ್ದೀನಿ, ತುಂಬ ಡೀಟೇಲಾಗಿ ತಿಳಿಸಿಲ್ಲ. ಸೊ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ರೆ, ಯೂಸ್ ಆದರೆ ನೀವು ಇದನ್ನು ಸೇವ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಮತ್ತು ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ. ಸೊ ಥ್ಯಾಂಕ್ ಯು ಸೋ ಮಚ್. ಬಾಯ್.